ಹಾಯ್ ವೆಲ್ಕಮ್ ಬ್ಯಾಕ್ ಟು ಲಿಖಿತ ಅಖಿಲ್ಗೌಡ ಯೂಟ್ಯೂಬ್ ಚಾನಲ್. ಇದು ಕಂಟಿನ್ಯೂಸ್ 3 ಡೇಸ್ ವ್ಲಾಗ್ ಆಗಿರುತ್ತೆ. ಸೊ ನಾವು ಇವತ್ತು ಆಫೀಸ್ ಪೂಜೆ ಇತ್ತು ಅಂತ ಅಂದ್ಬಿಟ್ಟು ಅಂಕಲ್ ಆಫೀಸಿಗೆ ಪೂಜೆ ಸಹ ಹೋಗಿದ್ವಿ. ಆ್ಯಂಡ್ ಸಂಜೆ ಪಾನಿಪುರಿ ಕ್ರೇವಿಂಗ್ ಆಗ್ತಿತ್ತು ಅಂತ ಮನೇಲೇನೆ ನಾವು ಪಾನಿಪುರಿ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಫಿಂಗ್ ಆಗಿರ್ಬೋದು, ಪಾನಿ ಆಗಿರ್ಬೋದು ಆ್ಯಂಡ್ ಅದು ಪೂರಿ ಎಲ್ಲದನ್ನು ನಾವು ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ಪಾನಿಪುರಿ ತಿಂದು ಆಮೇಲೆ ದೇವಸ್ಥಾನದ ಹತ್ರ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. 6:30 ಅಥವಾ 7 ಅಷ್ಟರಲ್ಲಿ ಪೂಜೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ಸೊ ಇನ್ನು ಟೈಮ್ ಇದೆಯಲ್ಲ ಅಂತ ಅಂದ್ಬಿಟ್ಟು ಪಾನಿಪುರಿ ತಿಂದು ಆಮೇಲೆ ನಾವು ದೇವಸ್ಥಾನದ ಹತ್ರ ಹೋಗಿದ್ವಿ. ಆ್ಯಂಡ್ ಇವತ್ತು ಕೂಡ ಅಲಂಕಾರ ತುಂಬ ಚೆನ್ನಾಗಾಗಿತ್ತು. ಆ್ಯಂಡ್ ಪೂಜೆ ಎಲ್ಲ ಆದಮೇಲೆ ರಾವಣ ದಹನ ಅಥವಾ ಮಹಿಷಾಸುರ ದಹನ ಏನು ಬೇಕಾದ್ರೂ ಹೇಳ್ಬೋದು, ಅದನ್ನ ಕೂಡ ಸೆಲೆಬ್ರೇಟ್ ಮಾಡಿದ್ರು ಅಲ್ಲಿ. ಆ್ಯಂಡ್ ಇದು ಡೇ 2. ಅಕ್ಕ ಗಾಡಿಗೇನು ಪೂಜೆ ಮಾಡಿರಲಿಲ್ಲ ಅಂತ ಅಂದ್ಬಿಟ್ಟು ಗಾಡಿಯೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಸಾಯಂಕಾಲದಂಗೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡ್ಳು. ಯಾಕೆಂತಂದರೆ ಅವತ್ತು ದೇವಸ್ಥಾನದಲ್ಲೇ ಲಾಸ್ಟ್ ಪೂಜೆ ಇದ್ದಿದ್ದರಿಂದ ಸೊ ಇವತ್ತು ಗಾಡಿ ಪೂಜೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಅವರು ಗಾಡಿ ಪೂಜೆ ಮಾಡ್ತಾಯಿದ್ರು. ಆ್ಯಂಡ್ ಅವತ್ತು ನೈಟೇ ಇಲ್ಲಿ ದೇವರು ಅದು ಮುಖ ರಂಗೋಲಿ ಹಾಕಿ ಅದಕ್ಕೆ ದೀಪ ಇಟ್ಟು ಅದ್ರ ಸುತ್ತ ಎಲ್ಲರೂ ಕೂತು ಪ್ರಾರ್ಥನೆ ಮಾಡಿ ಹಾಡಾಡಿ ಈ ಥರ ಪೂಜೆ ಮಾಡಿದ್ರು. ಆ್ಯಂಡ್ ಈ ಸತಿ ದಸರಾ ಸ್ವಲ್ಪ ಡಿಫ್ರೆಂಟಾಗಿ ಆ್ಯಂಡ್ ತುಂಬ ಎಂಜಾಯ್ಮೆಂಟಲ್ಲಿ ನಾವು ಸೆಲೆಬ್ರೇಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಸಬ್ಸ್ಕ್ರೈಬ್. ಆ್ಯಂಡ್ ಇದು ಡೇ 3ಯ ವ್ಲಾಗ್ ಆಗಿರುತ್ತೆ. ಸೊ ಎಲ್ಲ ಪೂಜೆ ಎಲ್ಲ ಮುಗೀತಲ್ಲ ಅನ್ನೋ ಜೋಶಲ್ಲಿ ಇವರು ನಾನ್ ವೆಜ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕೈಮಾ ಪ್ರಿಪೇರ್ ಮಾಡ್ತಾಯಿದ್ರು. ಮಸಾಲೆ ಏನು? ಕಾಯಿ, ಕಡಲೆ, ಚಕ್ಕೆ ಲವಂಗ, ಇದು ಕೊತ್ತಂಬರಿ ಸೊಪ್ಪು ಹಾಕಿ ಕಡಲೆಪುರಿ. ಸಾಂಬಾರು ಕೂಡ ಪ್ರಿಪೇರ್ ಮಾಡೋಕೆ ಇಟ್ಟಿದ್ರು. ಆ್ಯಂಡ್ ಈ ಮಕ್ಕಳು ಹೊಟ್ಟೆ ಸಿಗ್ತಾ ಇದೆ ಅಂತ ಅಂದ್ಬಿಟ್ಟು ಎಗ್ ಬುರ್ಜಿ ಥರ ಮಾಡೋಕೆ ಹೋಗ್ಬಿಟ್ಟು ಸೀಸಿ ಚೆನ್ನಾಗಿ ಉಪ್ಪು ಹಾಕ್ಬಿಟ್ಟಿದ್ರು ಅದಕ್ಕೆ. ಸೊ ನೀವಲ್ಲಿ ಏನು ಮಸಾಲ ನೋಡಿದ್ರಲ್ವ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ. ಆ್ಯಂಡ್ ನಿಮಗೆ ಬೇಕು ಅಂತಂದರೆ ನೀರೇನು ಮಿಕ್ಸ್ ಮಾಡೋಂಗಿಲ್ಲ. ನಿಮಗೆ ಬೇಕು ಅಂತಂದರೆ ನೀವು ಎಗ್ ಕೂಡ ಆ್ಯಡ್ ಮಾಡಿ ಇದಕ್ಕೆ ಮಿಕ್ಸ್ಚರಿಗೆ ನೀವು ಉಂಡೆ ಮಾಡ್ಕೊಬೋದು. ಇವರಲ್ಲಿ ಎಗ್ ಹಾಕಿರಲಿಲ್ಲ ಬಿಕಾಸ್ ಅದೇ ಕನ್ಸಿಸ್ಟೆನ್ಸಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಸೊ ನಮ್ಮ ಮನೇಲಿ ಕೈಮಾ ಮಾಡಲ್ಲ. ಸೊ ಹಾಗಾಗಿ ನನಗೆ ಕೈಮಾ ಹೇಗೆ ಮಾಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಆಮೇಲೆ ಅದನ್ನೆಲ್ಲ ರೌಂಡ್ ಏನು ಮಾಡಿರ್ತೀರ ನೀವು ಕೈಮಾ ಉಂಡೆ ಅದನ್ನು ತೆಗೆದು ಸಾಂಬಾರಲ್ಲಿ ಹಾಕಿ ಬೇಯಿಸೋದು. ಸೊ ದಿವ್ಯಾಕ ಏನು ಮಾಡ್ತಾರೆ ಅಂತಂದರೆ ಬೇಯಿಸಿ ಕೂಡ ತಿನ್ಬೋದು ಅಂತ ಹೇಳ್ತಾರೆ. ಇಷ್ಟ ಆಗಲ್ಲ ಅಂತ ಅಂದ್ಬಿಟ್ಟು ಇವರು ಅದನ್ನು ಫ್ರೈ ಥರ ಮಾಡ್ತಾರೆ ಸಪ್ರೇಟ್ ತೆಗೆದು. ಐಬ್ರೋ ಮಾಡಿಸ್ಕೊತಾ ಇದ್ದೆ. ಒಂದು ಪಾರ್ಸಲ್ ಬಂದಿದೆ, ಒಂದಲ್ಲ ದಿವ್ಯಾಕರ್ಲೇನೆ. ಏನು ಅಂತಂದರೆ ತಪ್ಪಾಗಿ ಆರ್ಡರ್ ಮಾಡಿದ್ದಾರೆ. ಬನ್ನಿ ಚೆಕ್ ಮಾಡಿ. ಚಿಕ್ಕಿ ಬನ್ನಿ. ಚೆನ್ನಾಗಿದೆ ಆದರೆ ದೊಡ್ಡದಾಯ್ತು ಅಂತ ಅನಿಸ್ತಿಲ್ವಾ? ನೈಟಾನೆ ಮಾಡಿ. ಹಾಂ ಚೆನ್ನಾಗಿದೆ. ದೊಡ್ಡದಾಯ್ತಾ? ದೊಡ್ಡದಾಗಕ್ಕೆ ನೋಡಿರಿ. ನಾನು ಹೇಳಿದೆ 8 ಬುಕ್ ಮಾಡೋಕ್ಕೆ, ಇಲ್ಲ 9 ಬುಕ್ ಮಾಡು 9 ಬುಕ್ ಮಾಡು ಅಂತ ಮಾಡಿಸಿದ್ರೆ ದೊಡ್ಡದಾಯ್ತು. ಹೇಳೋದನ್ನ ಕೇಳ್ಬೇಕು ಸ್ವಲ್ಪ. 8 ಮಾಡ್ಬಿಡು. ಹಾಂ ತಿರ್ಗಾ ಇವಾಗ ರಿಟರ್ನಿಗೆ ಹಾಕಿ ವೆಯ್ಟ್ ಮಾಡಲಾ, ರಿಪ್ಲೇಸ್ಮೆಂಟ್ ಮಾಡಲಾ? ಸೊ ಆರ್ಡ್ರ್ ಮಾಡು ಅಂತ ಅಂದ್ಬಿಟ್ಟು ಯಾವುದೋ ಒಂದು ಲಿಂಕ್ ಕಳಿಸಿದ್ರು ಅವ್ರು ನನಗೆ ಇದನ್ನು ಆರ್ಡ್ರ್ ಮಾಡು ಅಂತ. ಸೊ ನಾನು ಜೋಶಲ್ಲಿ ಆರ್ಡ್ರ್ ಮಾಡಿದೆ. ಅದು ಮೆಂದ ವಿಮೆಂದ ಅಂತಲೇ ನಾವು ಚೆಕ್ ಮಾಡಿಲ್ಲ. ಅದು ನೋಡಿದ್ರೆ ಮೆಂದ್ ಬಂದಿತ್ತು. ಯಾಕೆಂದರೆ ನಾವು ಆರ್ಡ್ರ್ ಮಾಡಿದ್ದೆ ಅದಾಗಿದ್ದರಿಂದ. ಆ್ಯಂಡ್ ಸಂಜೆ ನಾವು ಡಿನ್ನರಿಗೆ ಹೋಗಿದ್ವಿ ಎಲ್ಲರೂ. ಸೊ ನಾನು ಇಲ್ಲಿ ರೋಟಿ ಆ್ಯಂಡ್ ಬಟರ್ ಚಿಕನ್ ಆರ್ಡ್ರ್ ಮಾಡಿದ್ದೆ. ಆ್ಯಂಡ್ ಇವರೆಲ್ಲ ಬಿರಿಯಾನಿ ತೊಗೊಂಡ್ರು. ಇವಾಗ ಹೈದ್ರಾಬಾದಿ ಬಿರಿಯಾನಿ ಟೂ ಸ್ಪೈಸಿ ಸಖತ್ ಖಾರ ಇರುತ್ತೆ. ಆ್ಯಂಡ್ ನಾನು ಅಷ್ಟು ಸ್ಪೈಸ್ ತಿಂದೇ ಇರೋದ್ರಿಂದ ನನಗಂತೂ ಸಖತ್ ಖಾರ ಅನಿಸ್ತಿತ್ತು. ಬಟ್ ಚೆನ್ನಾಗಿರುತ್ತೆ, ಸ್ಪೈಸಿ ತಿನ್ನೋರಿಗಾದರೆ ಇಷ್ಟ ಆಗುತ್ತೆ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ.